ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ನಿನ್ನೆಯ ವಿಡಿಯೋದಲ್ಲಿ ನಾನು ಆದರ್ಶ ವಿದ್ಯಾಲಯ ಇನ್ನೂ ಕೆಲವು ಶಾಲೆಗಳಲ್ಲಿ ಅಂದ್ರೇನು ಜಿಲ್ಲೆಗಳಲ್ಲಿ ಹಲವಾರು ಸೀಟುಗಳು ಬಾಕಿ ಉಳಿದಿದ್ದು, ಆ ಒಂದು ಸೀಟುಗಳಿಗೆ ಮೆರಿಟ್ ಆಧಾರದ ಮೇಲೆ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಈ ಒಂದು ಆಯ್ಕೆ ಪಟ್ಟಿ ನಿನ್ನೆ ತಾನೇ ಸರ್ವರ್ ಪ್ರಾಬ್ಲಮ್ ಇರುವ ಕಾರಣದಿಂದ ಓಪನ್ ಆಗ್ತಾ ಇರಲಿಲ್ಲ. ಸೊ ಇವತ್ತು ಈ ಒಂದು ಮೆರಿಟ್ ಲಿಸ್ಟ್ ಬಿಡುಗಡೆಯಾಗಿದೆ, ಇದು ಕೂಡ ಓಪನ್ ಆಗ್ತಾ ಇದೆ. ಇದರಲ್ಲಿ ಒಟ್ಟು 1966 ಪೇಜುಗಳಿದ್ದು, ತಾವುಗಳು ಜಿಲ್ಲಾವಾರು ಈ ಒಂದು ಲಿಸ್ಟ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ನೋಡ್ಕೊಳ್ಬೋದು. ಅದನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೋದು ಅಂತ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಅದರ ಲಿಂಕ್ ಬೇಕಂತಂದರೆ ತಮಗೆ ನಾನು ಲಿಂಕನ್ನು ಕಮೆಂಟ್ ಮಾಡ್ತೀನಿ. ಅದೇ ರೀತಿಯಾಗಿ ಮೆರಿಟ್ ಲಿಸ್ಟು ಕೂಡ ಬೇಕಂತಂದರೆ ತಾವುಗಳು ಕಮೆಂಟ್ನಲ್ಲಿ ಕೇಳಿದರೆ ಮೆರಿಟ್ ಲಿಸ್ಟ್ನ ಲಿಂಕನ್ನು ಕೂಡ ನಿಮಗೆ ನಾನು ಕಮೆಂಟ್ನಲ್ಲಿ ಹಾಕ್ತೀನಿ. ಇಲ್ಲಿ ನೀವು ವಿದ್ಯಾವಾಹಿನಿ ಪೋರ್ಟಲ್ಗೆ ಹೋದ ನಂತರ ನಿನ್ನೆ ನಾನು ತೋರಿಸಿದಂಥ ಆ ವಿಡಿಯೋದಲ್ಲಿ ಮಾಹಿತಿ ಇದೆ, ಆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಆ ರೀತಿಯಾಗಿ ಮಾಡಿ ಈ ಒಂದು ಲಿಸ್ಟನ್ನು ತಾವುಗಳು ಡೌನ್ಲೋಡ್ ಮಾಡ್ಕೋಬೋದು. ಈ ಲಿಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಮೆರಿಟ್ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಆಫ್ಟರ್ ದ 4th ರೌಂಡ್ ಆಫ್ ಅಡ್ಮಿಷನ್ ಆಫ್ ಆದರ್ಶ ವಿದ್ಯಾಲಯ ಸ್ಪಾನ್ಸರ್ಡ್ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಇಲ್ಲಿ ನೀವು ತಾಲೂಕವಾರು ಈ ಒಂದು ವಿದ್ಯಾರ್ಥಿಗಳು ಅಂದರೆ 4ನೇ ಸುತ್ತು ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಈ ಒಂದು ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಒಂದು ಅವಕಾಶವನ್ನು ತಾವುಗಳು ಸದುಪಯೋಗ ಪಡಿಸ್ಕೊಳ್ಬೋದು. ಓಕೆ, ಈ ಒಂದು ಇಲ್ಲಿ ನೋಡ್ಬೋದು ನೀವು ತಾಲೂಕವಾರು ಪ್ರತಿಯೊಂದು ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ. ಈ ತಾಲೂಕವಾರು ತಮ್ಮ ಲಿಸ್ಟ್ಗಳನ್ನು ನಿಮ್ಮ ಮಗುವಿನ ಹೆಸರನ್ನು ತಾವುಗಳು ಇಲ್ಲಿ ರಿಜಿಸ್ಟರ್ ನಂಬರನ್ನು ಹಾಕುವುದರ ಮುಖಾಂತರ ನಿಮ್ಮ ಮಗುವಿನ ಹೆಸರು ಲಿಸ್ಟ್ನಲ್ಲಿ ಇದೆ ಇಲ್ಲ ಎಂಬುದನ್ನು ತಾವುಗಳು ಖಚಿತಪಡಿಸ್ಕೊಳ್ಬೋದು. ಅಂಕಗಳನ್ನು ಕೂಡ ಬಿಡುಗಡೆಯಾಗಿದೆ. ಅಂಕಗಳು ಕೂಡ ತಾವುಗಳು ನೋಡ್ಬೋದು. ತಾವು ರಿಸರ್ವೇಷನ್ ಕೋಟಾಗಳನ್ನು ಕೂಡ ತಾವು ಈ ಒಂದು ಲಿಸ್ಟ್ನಲ್ಲಿ ತಮಗೆ ನೋಡಲು ಸಿಗುತ್ತೆ. ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕವಾರು ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ. ನಿಮ್ಮ ಮಗುವಿನ ರಿಜಿಸ್ಟರ್ ನಂಬರ್ ಅಂದ್ರೇನು, ಹಾಲ್ ಟಿಕೆಟ್ನಲ್ಲಿರುವಂಥ ರಿಜಿಸ್ಟರ್ ನಂಬರನ್ನು ತಾವುಗಳು ನೋಡಿಕೊಂಡು ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಮಗುವಿನ ಹೆಸರು ಇದೆ ಇಲ್ಲ ಎಂಬುದನ್ನು ಒಂದು ಬಾರಿ ಖಚಿತಪಡಿಸಿಕೊಂಡು ಏನು ಮಾಡಿರಿ, ನಿಮ್ಮ ಹತ್ತಿರದ ಶಾಲೆಗೆ ಒಂದು ಬಾರಿ ತಡ ಮಾಡದೇನೆ ಭೇಟಿ ಕೊಡಿ. ಓಕೆ, ಅಂದ್ರೇನು ಆ ಶಾಲೆಯಲ್ಲಿ ಏನಾದರೂ ಸೀಟ್ ಉಳಿದಿದ್ರೆ ಆ ಸೀಟು ಉಳಿದರ ಬಗ್ಗೆಯೂ ಕೂಡ ನಾನು ಮಾಹಿತಿಯನ್ನು ವಿಡಿಯೋದಲ್ಲಿ ಹಾಕಿದ್ದೇನೆ. ತಾವು ಆ ವಿಡಿಯೋವನ್ನು ಕಂಪ್ಲೀಟಾಗಿ ಚಾನಲ್ಗೆ ಹೋಗಿ ಚಾನಲ್ನಲ್ಲಿ ವಿಡಿಯೋಗಳಿವೆ, ವಿಡಿಯೋಗಳನ್ನು ವಾಚ್ ಮಾಡಿ ತಮಗೆ ಮಾಹಿತಿ ಸಿಗ್ತದೆ ಯಾವ ರೀತಿಯಾಗಿ. ಈ ಒಂದು ವಿಡಿಯೋ ತಮಗೆ ಎಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಯಾರಿಗೂ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಈ ರೀತಿಯಾಗಿ ಲಿಸ್ಟನ್ನು ತಾವುಗಳು ಮೊಬೈಲ್ನಲ್ಲಿ ಸುಲಭವಾಗಿ ಡೌನ್ಲೋಡ್ ಮಾಡಿಕೊಡ್ರಿ. ತಮಗೇನಾದರೂ ಈ ಒಂದು ಮೆರಿಟ್ ಲಿಸ್ಟ್ನ ಲಿಂಕ್ ಬೇಕಂತಂದರೆ ನನಗೆ ಲಿಂಕ್ ಅಂತ ತಾವುಗಳು ಕಮೆಂಟ್ ಮಾಡಿರಿ. ತಮಗೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಈ ಒಂದು PDF ಲಿಂಕನ್ನು ಕೂಡ ಹಾಕಿರ್ತೇನೆ. ತಾವುಗಳು ಅಲ್ಲಿಂದ ಏನು ಮಾಡಿರಿ, ಈ ಒಂದು ಮೆರಿಟ್ ಲಿಸ್ಟ್ನ ತಾವುಗಳು ಡೌನ್ಲೋಡ್ ಮಾಡಿಕೊಡ್ರಿ. ಲಿಂಕ್ ವಿಡಿಯೋಗಳ ಲಿಂಕ್ ಬೇಕಂತಂದರೂ ಕೂಡ ಯಾವ ವಿಡಿಯೋದ ಲಿಂಕ್ ಬೇಕನ್ನೋದನ್ನು ಕೂಡ ಕಮೆಂಟಲ್ಲಿ ಹಾಕಿದರೆ ನಾನು ನಿಮಗೆ ಸುಲಭವಾಗಿ ಇದರ ಬಗ್ಗೆ ಆ ಲಿಂಕನ್ನು ಕಳಿಸ್ತೇನೆ. ಓಕೆ, ಹಾಗಿದ್ರೆ ಈ ವಿಡಿಯೋ ತಮಗೆಲ್ಲರಿಗೂ ಉಪಯೋಗ ಆಗಿದೆ. ಇನ್ನು ಯಾರಿಗೂ ಕೂಡ ಈ ಮಾಹಿತಿ ತಲುಪಿಲ್ಲ ಅಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋವನ್ನು ತಾವೆಲ್ಲರೂ ಕಂಪ್ಲೀಟಾಗಿ ನೋಡೋದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.